ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಈ ಶಾಲೆಯಲ್ಲಿ ವಿಶೇಷವಾಗಿ ಆಟದಿಂದ ಮಗುವನ್ನ ಬೆಳೆಸೋ ರೀತಿ ಶಿಕ್ಷಣ ಕೊಡೋ ರೀತಿ ಇರುತ್ತೆ. ವಿಶೇಷವಾಗಿ ಕಾರ್ಯಕ್ರಮಗಳು ತುಂಬಾ ಮಾಡ್ತಾ ಇರ್ತಾರೆ. ಇವತ್ತು ಕೂಡ ಒಂದು ಕಾರ್ಯಕ್ರಮ ನಡೀತಾ ಇದೆ, ಅದರ ಬಗ್ಗೆ ಇವಾಗ ನಮ್ಮ ಶಾಲೆಯಲ್ಲಿ ಓದಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಅಕಾಡೆಮಿಗೆ ಏನು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ಇಂಪಾರ್ಟೆನ್ಸು 50% ನಾವು ನಾನ್ ಅಕಾಡೆಮಿಗೆ ಕೊಡ್ತೀವಿ. ಯಾಕಂದರೆ ಜೀವನದಲ್ಲಿ ಓದು ಒಂದೇ ಅಲ್ವಾ, ಬೇರೆದು ಇದೆ. ಸೊ ಇವತ್ತಿನ ಕಾಲದಲ್ಲಿ 80% ನಾವು ಇವತ್ತು ನೀವು ಸೈಂಟಿಫಿಕಾಗಿ ನೋಡಿದ್ರೆ ಅಕಾಡೆಮಿಕ್ ಹೆಲ್ಪ್ ಮಾಡೋದು 80% ಮಾತ್ರ. ಇನ್ನು ಉಳಿದ 80% ನಾನ್ ಅಕಾಡೆಮಿಕಲ್ಲೇ ಇದೆ. ನೀವೊಂದು ಸಂಗೀತದಲ್ಲಿ ನೋಡ್ಬೋದು, ಒಂದು ಆರ್ಟಲ್ಲಿ ನೋಡ್ಬೋದು, ಒಂದು ಸೈನ್ಸಲ್ಲಿ ನೋಡ್ಬೋದು. ಪ್ರತಿಯೊಂದನ್ನು ಹಲವಾರು ರೀತಿಯಲ್ಲಿ ಮಕ್ಕಳು ಬೆಳೀತಾ ಇದ್ದಾರೆ. ಸೊ ಅದಕ್ಕೆ ಬರೀ ಎಜುಕೇಷನ್ ಒಂದೇ ಸಾಕಾಗಲ್ಲ. ಅದಕ್ಕೆ ನಾವೇನದು ಮಾಡ್ತಾಯಿದ್ದೀವಿ, 50% ಇದು 50% ಅದು. ಈಗ ನಾವು ಕೆಲವು ಕಾರ್ಯಕ್ರಮಗಳು ಸ್ಕೂಲ್ ಡೇ ಆಗಿರ್ಬೋದು, ಕಲ್ಚರಲ್ ಕಾಂಪಿಟೇಷನ್ ಅಂತ ಮಾಡ್ತೀವಿ, ಆಮೇಲೆ ಸ್ಪೋರ್ಟ್ಸ್ ಅಂತ ಮಾಡ್ತೀವಿ, ಆಮೇಲೆ ಪ್ರತಿಯೊಂದು ಕನ್ನಡಕ್ಕೆ ಬೇಕಾಗಿರ್ತಂಥ ಕಾರ್ಯಕ್ರಮಗಳು ಮಾಡ್ತೀವಿ, ಎಲ್ಲದೂ ಮಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗ್ತದೆ. ಅದು ಒಂದು. ಇವತ್ತಿನ ಮಾಡ್ತಾ ಇರೋ ಕಾರ್ಯಕ್ರಮ ಏನಂದರೆ ಒಂದು ಕಾರ್ನಿವಲ್ ಅಂತ ಹೇಳಿ. ಕಾರ್ನಿವಲ್ ಅಂತ ಹೇಳಿದ್ರೆ ಇದು ಮಕ್ಕಳ ಪ್ರತಿಭೆ ತೋರ್ಸಕ್ಕಂಥದ್ದು, ಟ್ಯಾಲೆಂಟ್. ಈ ಟ್ಯಾಲೆಂಟ್ ಮಕ್ಕಳಲ್ಲಿ ಪ್ರತಿಯೊಬ್ಬನಲ್ಲೂ ಒಂದು ಟ್ಯಾಲೆಂಟ್ ಅನ್ನೋದು ಇರ್ತದೆ, ದೇವರು ಹಾಕಿರ್ತಾನೆ. ಆ ಟ್ಯಾಲೆಂಟನ್ನು ನಾವು ಆ ಬೀಜನ ಬಿತ್ತಿದಾಗ ಅದು ಹೆಮ್ಮರವಾಗಿ ಬೆಳೆಯುತ್ತೆ. ಅದನ್ನು ಬೀಜದಲ್ಲಿದ್ದಾಗ ಅದನ್ನು ಕಂಡುಹಿಡಿದು ನಾವು ಅವರಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ಗುರುತಿಸ್ಕೋಬೇಕು. ಗುರುತಿಸಿ ಅವರಿಗೆ ಅದಕ್ಕೆ ಒಂದು ಪ್ರೋತ್ಸಾಹ ಕೊಡಬೇಕು. ಪ್ರೋತ್ಸಾಹ ಕೊಟ್ಟಾಗ ಏನಾಗುತ್ತೆ, ಅವರು ಬೆಳೆಯೋಕ್ಕೆ ಚಾನ್ಸಸ್ ಇದೆ, ಅದರಲ್ಲಿ ಆ ಫೀಲ್ಡಲ್ಲಿ ಬೆಳೆಯೋ ಚಾನ್ಸ್ ಇದೆ. ಹಾಗೆ ನಮ್ಮ ಕಾರ್ನಿವಲ್ ಏನಾಗಿದೆ ಅಂದರೆ, ಕಾರ್ನಿವಲ್ಲಿ ಇವತ್ತು 10-12 ಐಟಮ್ಸ್ಗಳಿದೆ. ಈ 10-12 ಐಟಮ್ಸ್ಗಳಲ್ಲಿ ಅಂದರೆ ಪ್ರಾಜೆಕ್ಟ್ಸ್ಗಳು ಕೊಟ್ಟಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಸೈನ್ಸ್ ಪ್ರಾಜೆಕ್ಟ್ ಕೊಟ್ಟಿರ್ತೀವಿ, ಆರ್ಟ್ ಪ್ರಾಜೆಕ್ಟ್ ಕೊಟ್ಟಿರ್ತೀವಿ, ಆಮೇಲೆ ಸೋಷಿಯಲ್ ಪ್ರಾಜೆಕ್ಟ್ ಕೊಡ್ತೀವಿ, ಸೋಷಿಯಲ್ ಇಶ್ಯೂ ಪ್ರಾಜೆಕ್ಟ್ ಕೊಡ್ತೀವಿ, ಫೈನಾನ್ಸ್ ಪ್ರಾಜೆಕ್ಟ್ ಕೊಟ್ಟಿರ್ತೀವಿ, ಆಮೇಲೆ ಸ್ಟಾಕ್ ಮಾರ್ಕೆಟ್ಗಳ ಬಗ್ಗೆ ಕೊಟ್ಟಿರ್ತೀವಿ. ಈ ಥರ ತುಂಬ ಪ್ರಾಜೆಕ್ಟ್ಗಳಿದೆ. ಈ ಎಂಟರ್ಪ್ರಿನರ್ಶಿಪ್ ಪ್ರಾಜೆಕ್ಟ್ ಕೊಟ್ಟಿದ್ದೀವಿ, ಈ ಥರ ಎಲ್ಲ ಕೊಟ್ಟಿದ್ದೀವಿ. ಅದೇನಾಗುತ್ತೆ, ಮಕ್ಕಳಲ್ಲಿ ಈಗ ಇವತ್ತಿನ ಕಾಲಕ್ಕೆ ಏನು ಬೇಕೋ, ಇವತ್ತಿನ ಜಗತ್ತಿಗೆ ಏನು ಬೇಕೋ ಅದನ್ನು ಇಲ್ಲಿಂದನೇ ಶಾಲೆಯಿಂದನೇ ಕಲಿಸ್ತಾ ಹೋಗ್ತೀವಿ. ಅದು ನರ್ಚರ್ ಮಾಡ್ತಾ ಹೋಗ್ತೀವಿ. ಆ ನರ್ಚರ್ ಮಾಡಿದಾಗ ಏನಾಗುತ್ತೆ, ಅವರಲ್ಲಿ ಒಂದು ಪ್ರತಿಭೆ ಅನ್ನೋದು ಹೊರ ಹೊಮ್ತಾ ಹೋಗುತ್ತೆ. ಎಲ್ಲದಕ್ಕೂ ನಾನು ರೆಡಿ, ಏನು ಬೇಕಾದ್ರೂ ಮಾಡ್ತೀನಿ, ಜೀವನದಲ್ಲಿ ಏನು ಕಷ್ಟ ಬಂದರೂ ಎದುರಿಸ್ತೀನಿ ಅನ್ನೋದು ಅವ್ರಿಗೆ ಬರುತ್ತೆ. ಸೊ ಆ ರಂಗದಲ್ಲಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಾಗ ಕೆಲವು ಹುಡುಗರು ಆರ್ಟಲ್ಲಿ ತೊಗೊಂಡಿದ್ದಾರೆ, ಕೆಲವು ಹುಡುಗರು ಅಗ್ರಿಕಲ್ಚರಲ್ಲಿ ತೊಗೊಂಡಿದ್ದಾರೆ, ಕೆಲವು ಹುಡುಗರು ಇದು ಸೈನ್ಸ್ ಪ್ರಾಜೆಕ್ಟ್ ತೊಗೊಂಡಿದ್ದಾರೆ. ಹೀಗೆ ಎಲ್ಲ ಹುಡುಗರು ಡಿಫ್ರೆಂಟಾಗಿ ಮಾಡಿದ್ವಿ. ಅದನ್ನು ಇವತ್ತೊಂದನೇ ಎಕ್ಸಿಬಿಟ್ ಮಾಡಿ ಅವ್ರಿಗೆ ಏನು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳ ಬಗ್ಗೆ ತಿಳ್ಕೊತಾರೆ, ಆಮೇಲೆ ಅದಕ್ಕೆ ಬೇಕಾಗಿ ಮಾಹಿತಿಗಳು ತಿಳ್ಕೊತಾರೆ, ಆಮೇಲೆ ಅದಕ್ಕೆ ಬೇಕಾದ ಥಿಂಗ್ಸ್ಗಳ ಬಗ್ಗೆ ತಿಳ್ಕೊತಾರೆ, ಅದಕ್ಕೆ ಬೇಕಾಗಿರೋ ಒಂದು ಪ್ರಿಪ್ರೇಷನ್ ಮಾಡ್ಕೊತಾರೆ. ಎಲ್ಲ ಪ್ರಿಪ್ರೇಷನ್ ಲಾಸ್ಟ್ ಪ್ರೆಸೆಂಟೇಷನ್ ಮಾಡಿ ಇಷ್ಟು ತಿಳ್ಕೊಂಡು ಇದಕ್ಕೆ ಹೇಳ್ತೀವಲ್ಲ ನಾವು ಸಾಮಾನ್ಯವಾಗಿ, ಫಸ್ಟು ನೋಡಿ ಕಲಿ, ಆಮೇಲೆ ಕೇಳಿ ಕಲಿ, ಆಮೇಲೆ ಮಾಡಿ ಕಲಿ. ಸೊ ಅದನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ ಓವರ್ ಆಲ್ ಕಾರ್ನಿವಲ್ ಅಂದರೆ ಅದೇ. ಮಕ್ಕಳಿಗೆ ನೀವು ಕೊಡ್ತಿರುವಂತಹ ಶಿಕ್ಷಣ ಇದು ಮತ್ತೆ ಅವನ ಬೆಳೆಯೋದಕ್ಕೆ ಆಗಲಿ, ಕಾಲೇಜ್ ಮಟ್ಟದಾಗ ಬೆಳೆಯೋದಕ್ಕೆ ಒಂದು ಉನ್ನತ ಬೇಸ್ಮೆಂಟ್ ಅನ್ನ ನೀವು ಕುಟುಂಬಕ್ಕಿಂತ ಹೆಚ್ಚಿಗೆ ಇಲ್ಲಿ ಸಮಯ ಇರೋದ್ರಿಂದ, ಯಾಕಂದ್ರೆ ಕುಟುಂಬಕ್ಕೆ ಹೋಗಿ ಕೇವಲ ನಿದ್ದೆ ಮಾಡ್ತಾರೆ, ಬೆಳಗ್ಗೆ ಕೊಡ್ತಾರೆ. ಆದ್ರೆ ಹೆಚ್ಚಿನ ಸಮಯ ನಿಮ್ಮ ಶಿಕ್ಷಣದಲ್ಲೇ ಇರೋದ್ರಿಂದ ಆ ಮಗುವನ್ನ ಒಳ್ಳೆ ರೀತಿಯಾದಂತಹ ಯಾವ ತರ ಕೊಡ್ಬೇಕು ಅಂತ ಹಂತವಾಗಿ ನೀವು ಅದನ್ನ ಶಿಕ್ಷಣ ಕೊಡ್ತಾ ವ್ಯವಸ್ಥೆ ಮಾಡಿದ್ದೀರಾ. ಇದೇ ರೀತಿ ಆದ್ರೆ ಎಲ್ಲೋ ಒಂದು ಕಡೆ ಕೇವಲ ಶ್ರೀಮಂತರಿಗೆ ಮಾತ್ರ ಶಾಲೆ, ಬಡವರಿಗೆ ಇಲ್ಲ, ಬಡವರ ಮಕ್ಕಳು ಕೂಡ ನಾವು ಆ ತರ ಶಾಲೆಗೆ ಸೇರಿಸ್ಬೇಕು ಕರೆಕ್ಟ್ ಅನ್ನೋದು. ಈಗ ನಮ್ಮ ಶಾಲೆಯಲ್ಲಿ ನೀವು ತಪ್ಪು ನಿಮ್ಮ ಈಗ ಅಭಿಪ್ರಾಯ, ಆಟೋ ಓಡಿಸೋರು ಮಕ್ಕಳು ಓದ್ತಾರೆ, ಕಾರ್ಪೆಂಟ್ರ್ ಮಕ್ಕಳು 3 ಜನ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ಇದೇ ಕಾರ್ಪೆಂಟ್ರ್ ಮುತ್ತಲ್ಪೇಟೆಯಲ್ಲಿ ಲಾಸ್ಟಲ್ಲಿ ಶ್ರೀಕೇಶಿ ನಗರದಲ್ಲಿದ್ದಾರೆ. ಅವ್ರು 3 ಜನರು ಒಬ್ಬ ಇದರಲ್ಲಿದ್ದಾನೆ, ಇಬ್ಬರು ಇಂಜಿನಿಯರ್ ಅಲ್ಲ, ಇಬ್ಬರು ಡಾಕ್ಟರ್ ಆಗಿದ್ದಾರೆ, ಒಬ್ಬರು ಇಂಜಿನಿಯರ್ ಆಗಿದ್ದಾರೆ. 3 ಜನ ಮಕ್ಕಳು. ಅವ್ನು ಕಾರ್ಪೆಂಟ್ರ್ ಹೋದ, ಅವ್ರ ಫ್ಯಾಮಿಲಿ ಚೇಂಜ್ ಆಗುತ್ತೆ. ಈಗ ಎಲ್ಲ ಎಜುಕೇಟೆಡ್ ಫ್ಯಾಮಿಲಿ ಆಗುತ್ತೆ. ಸೊ ಹಾಗೆ ಎಲ್ಲ ರಂಗದವರು ಇದೆ, ಕಲ್ಲಂಗಡಿ ಮಾಡೋರು ಇದ್ದಾರೆ, ಕಲ್ಲಂಗಡಿ ಮಾರೋರು ಇದ್ದಾರೆ, ಎಲ್ಲರೂ ಇದ್ದಾರೆ. ಫೀಸು ನೀವು ಅಷ್ಟು ಅಂದ್ಕೊಂಡಿದ್ದೀರಿ, ಎಲ್ಲ ಎಷ್ಟಿದೆ ಅಷ್ಟೇ ಇದೆ. ಬೆಂಗಳೂರಿನಲ್ಲಿ 1 lakh 2 lakh ಆ ಥರ ಇಲ್ಲ ಫೀಸಸ್.
ಏನು ಬೆಂಗಳೂರಲ್ಲಿ ನಮ್ಮ ಮುಳುಬಾಗಿನಲ್ಲಿ ಏನಿದೆಯೋ ಅಷ್ಟೇ ಇದೆ. ಬಟ್ ನಾವೇನಂತೀವಿ ಅದರಲ್ಲೇ ಆ ಸೀಮಿತದಲ್ಲೇ ನಾವೆಲ್ಲ ಅದನ್ನು ಮಕ್ಕಳಿಗೆ ಆ ಮನೋಭಾವ ಇದೆ ಅಷ್ಟೇ. ಆ ಮನೋಭಾವ ಕೊಡಬೇಕು ಅನ್ನೋ ಮನೋಭಾವ ಇದೆ ಅಷ್ಟೇ. ಅದೇ ರೀತಿ ಈಗ ಒಂದು ಕ್ಲಾಸ್ಗೆ ಇಷ್ಟೇ ಜನ ಅಂತ ಏನಾದ್ರು ಸೀಮಿತ ಇದೆಯಾ, ಇಲ್ಲ ಹೆಚ್ಚಿಗೆ ಏನಾದ್ರು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ? ಇಲ್ಲ, ನಾವು ಸಾಮಾನ್ಯವಾಗಿ ನಾವು ಒಂದು ಕ್ಲಾಸಿಗೆ 35 ಜನ ಮಕ್ಕಳು ತಗೊಂಡು 30ರಿಂದ 35 ಜನ. ಮೊದಲು ಸ್ವಲ್ಪ ಜಾಸ್ತಿ ಇದ್ದರು, ನಾವೀಗೇನು ಮಾಡಿದ್ವಿ ಅಂದರೆ ನಮಗೆ ಸ್ವಲ್ಪ ರೆಡ್ಯೂಸ್ ಮಾಡ್ಕೊಂಡಿದ್ವಿ. ಮಕ್ಕಳು ಒಂದು ಶಾಲೆಗೆ ಒಂದು ಕ್ಲಾಸ್ ಒಂದು ಸೆಕ್ಷನ್ಗೆ 30-35 ಜನ ಹುಡುಗರು ಹಾಕ್ಬೇಕು ಅಂತ. ಅದೇನಾಗುತ್ತೆ, ಅದು ವೇರಿಯೇಷನ್ ಆಗ್ತದೆ, ಹೆಚ್ಚು ಕಮ್ಮಿ ನಾವು ಹಂಗೇ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸೊ ಅಷ್ಟೇ, ಅದನ್ನೇನು ಅದರಲ್ಲಿ ಇದೇನಿಲ್ಲ. 30-35 ಜನ ನಾವು ಕ್ಲಾಸಿಗೆ ಹಾಕ್ಕೊಳ್ತೀವಿ. ಮತ್ತು ಅವ್ರಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ. ಮಕ್ಕಳಿಗೆ ಎಲ್ಲ ರಂಗದಲ್ಲೂ ಬೆಳಿಬೇಕು ಅನ್ನೋದೇ ನಮ್ಮ ಮೇನ್ ಅಲ್ಟಿಮೇಟ್ ಏಮ್, ಗೋಲ್ ಅಂತ ಹೇಳ್ಬೋದು. ಸರ್, ನಿಮ್ಮ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇದೆ? 1200 ಇದೆ. ಫಸ್ಟ್ ಸ್ಟ್ಯಾಂಡರ್ಡಿಂದ ಇದೆಯಾ? ಎಲ್ ಕೆ ಜಿ LKG ಎಲ್ಲವರೆಗೂ? 10th ಯಾವುದೋ ಒಬ್ಬ ವಿದ್ಯಾರ್ಥಿ ಇದೇ ಶಾಲೆಯಲ್ಲಿ ಓದ್ಬೇಕಂತ ಆಸೆ ಪಡ್ತಾನೆ, ಅಂದ್ರೆ ಅವ್ನಿಗೆ ಅಷ್ಟು ಶಕ್ತಿ ಇರಲ್ಲ. ಅಂಥವ್ರಿಗೆ ಏನಾದರೂ ಪ್ರಾವಿಷನ್ಸ್ ಇದೆಯಾ? ಯಾವ ಥರ? ಅಲ್ಲ, ಕೆಲವರಿಗೆ ನನಗೆ ಆಗೋದಿಲ್ಲ, ಇಲ್ಲಿ ಓದಿಸಲೇಬೇಕು ಅಂತ ಇದ್ದು ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ಇದಿದ್ರೆ ಅಂಥವ್ರಿಗೆ ನಾವು ಕೊಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಕನ್ಸೆಷನ್ ತುಂಬ ಕೊಟ್ಟಿದ್ದೀವಿ, ಎಷ್ಟೋ ಹುಡುಗರು ಕೊಟ್ಟಿದ್ದೀವಿ. ಬಟ್ ಅವರಿಂದನೂ ಸ್ಪಂದನೆ ಬೇಕು. ಅವರು ಯಾಕಂದರೆ ಏನೋ ಅವರು ಬರ್ತಾರೆ ಮತ್ತು ಅವ್ರು ಓದೋದಿಲ್ಲ, ನಾನು ಇಲ್ಲೇ ಓದಬೇಕು ಅಂತ, ಅದು ಆಗೋದಿಲ್ಲ. ಕಷ್ಟಪಡಬೇಕು ಜೀವನದಲ್ಲಿ. ಅಂಥವ್ರಿಗೆ ನೋಡಿ, ಈಗ ನಾನು ಹೇಳ್ದಲ್ಲ, ಈಗ ಕಾರ್ಪೆಂಟ್ ಅಂತ ಹೇಳ್ದಲ್ಲ, ಅವ್ರಿಗೆ ತುಂಬ ಸಹಾಯ ಮಾಡಿದ್ದೀನಿ. ಇಲ್ಲಾಂದರೆ ಅವ್ರು ಓದ್ಸೋಕ್ಕಾಗ್ತಿದೆ. ನಾವು ಪರ್ಸನಲಾಗಿ ನಾವು ಸಹಾಯ ಮಾಡಿದ್ದೀವಿ. ಸೊ ಹಾಗೆ ಕೆಲವರು ಟ್ಯಾಲೆಂಟ್ ಇದ್ದು ಓದ್ತೀನಿ ಅನ್ನೋರಿಗೆ ನಾವು ಯಾವತ್ತೂ ಸಹಾಯ ಮಾಡ್ತೀವಿ, ನೋ ಡೌಟ್. ಮತ್ತೆ ನೀವೇನಾದರೂ ಟೀಚಿಂಗ್ ಮಾಡ್ತೀರಾ ಸರ್? ನೀವು ಕ್ಲಾಸಲ್ಲಿ ತಿಳ್ಕೊಳ್ಳೋದು? ನಾನು ಮೊದಲು ಮಾಡ್ತಾಯಿದ್ದೆ, ಇವಾಗ ಮಾಡೋದು. ಯಾವ ಸಬ್ಜೆಕ್ಟ್ ಮಾಡ್ತಾ ಇದ್ದೀರಾ? ಕಂಪ್ಯೂಟರ್ ಸೈನ್ಸ್ ಮಾಡ್ತಾಯಿದ್ದೆ, ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಮಾಡ್ತಾಯಿದ್ದೆ. 10th ಸ್ಟ್ಯಾಂಡರ್ಡ್ ಮಾಡ್ತಾಯಿದ್ದೆ. ಇವಾಗ ಮಾಡೋದು. ಇವಾಗ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ, ಮಕ್ಕಳೆಲ್ಲ ಇದ್ದಾರೆ, ಅವರು ನೋಡ್ಕೊತಾರೆ. ಎಷ್ಟು ಜನ ಟೀಚರ್ಸ್ ಇದ್ದಾರೆ ನಮ್ಮ ಶಾಲೆಯಲ್ಲಿ? ಒಂದು 65-70 ಟೀಚರ್ಸ್ ಇದ್ದಾರೆ. ಅವ್ರು ಟೋಟಲ್ 105 ಜನ 110 ಜನ ಹೆಚ್ಚು ಕಮ್ಮಿ ಎಂಪ್ಲಾಯೀಸ್ ಇದ್ದಾರೆ. ನಾನು ಆಯಾಸು, ಡ್ರೈವರ್ಸು, ಸೆಕ್ಯೂರಿಟಿ ಗಾರ್ಡು, ನಾನ್ ಅಕಾಡೆಮಿಕ್ಕು ಇವೆಲ್ಲ ಸೇರಿ 110 ಜನ ಬರ್ತಾರೆ ಎಂಪ್ಲಾಯೀಸ್. ಏನು ಹೇಳ್ತೀರಾ ಸರ್ ಜನಕ್ಕೆ, ಮುಳಬಾಗಿಲು ಜನಕ್ಕೆ ಕೊನೆಯದಾಗಿ? ಮುಳಬಾಗಿಲು ಜನರಿಗೆ ನಾನು ನಮಸ್ಕಾರ ಹೇಳಬೇಕು ಅಷ್ಟೇ, ಇನ್ನೇನಿಲ್ಲ. ಯಾಕಂದರೆ ನನಗಿಷ್ಟು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮುಳಬಾಗಿಲು. ಅವರಿಗೆ ನಾನು ಏನಾದರೂ ಮಾಡಬೇಕು ಅನ್ನೋ ಮನಸ್ಸಲಾಗಿತ್ತು, ಮಾಡ್ತಾಯಿದ್ದೀನಿ. ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದೀನಿ. ನಮಗೆ ಪ್ರತಿಷ್ಠೆ ಇಂಪಾರ್ಟೆಂಟ್ ಅಲ್ಲ, ಕೆಲಸ ಇಂಪಾರ್ಟೆಂಟ್. ಪ್ರತಿಷ್ಠೆ ಇಂಪಾರ್ಟೆಂಟ್. ಯಾಕೋ ನಮಗೆ ಶಾಲೆ ಆಟೋಮೇಟಿಕ್ ನಾವು ಏನು ಹೇಳ್ತೀವಲ್ಲ ಒಂದು ಮಾತು, ನಾವು ಮಾಡೋ ಕೆಲಸ ಚೆನ್ನಾಗಿದ್ದರೆ ದೇವರ ಆಶೀರ್ವಾದ ಯಾವತ್ತೂ ಇರುತ್ತೆ ಅಲ್ವಾ? ಹಾಗೆ ನಾವು ಮಾಡ್ತಾಯಿದ್ದೀವಿ. ನಾವು ಅಡ್ವರ್ಟೈಸ್ಮೆಂಟ್ ಮಾಡಲ್ಲ, ನಮ್ಮ ಪಾಡಿಗೆ ನಾವು ಮಾಡ್ತಾಯಿದ್ದೀವಿ. ದೇವರು ನಮ್ಗೆ ಆಶೀರ್ವಾದ ಮಾಡ್ತಾನೇ ಇದ್ದಾನೆ. ಎಲ್ಲ ರೀತಿಯಲ್ಲೂ ನಾವು ಕರೆಕ್ಟ್ ಇದ್ದರೆ ಎಲ್ಲ ಕರೆಕ್ಟ್ ಇರುತ್ತೆ ಅಂತ ನಂಬ್ಕೊಂಡಿರೋ ನಾವು ಅಷ್ಟೇ. ಜನಗಳಿಗೆ ಹೇಳೋದು ಅದೊಂದೇ, ಇನ್ನೇನಿಲ್ಲ.